ಸರ್ಕಾರದ ಆದೇಶದಂತೆ ಬಿ ಖಾತೆ ಆಂದೋಲನ ಹೊಸಕೋಟೆ ನಗರಸಭೆಯಲ್ಲಿ ಖಾತೆ ಆಂದೋಲನದಲ್ಲಿ ಅವ್ಯವಸ್ಥೆ ಸಾಧಕ ಬಾಧಕಗಳ ಬಗ್ಗೆ ನಗರಸಭೆ ಅಧ್ಯಕ್ಷೆಯಾದ ಆಶಾ ರಾಜಶೇಖರ್ ಚರ್ಚೆ. ಘನವೆತ್ತ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯಾದ್ಯಂತ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಅನಧಿಕೃತ ಕಟ್ಟಡ ಮತ್ತು ನಿವೇಶನಗಳನ್ನು ಅಧಿಕೃತಗೊಳಿಸಿಕೊಳ್ಳಲು ದುಪ್ಪಟ್ಟು ತೆರಿಗೆಯನ್ನು ಪಾವತಿಸಿ ಅದನ್ನು ಬಿ ಖಾತೆ ಮಾಡಿಸಿಕೊಳ್ಳುವ ಯೋಜನೆಯನ್ನು ಅಭಿಯಾನವನ್ನು ಜಾರಿ ಮಾಡಿತ್ತು. ಇದಕ್ಕೆ ಮೇ 10ರವರೆಗೆ ಅವಧಿಯನ್ನು ಕೂಡ ನಿಗದಿಪಡಿಸಲಾಗಿತ್ತು. ಸಾರ್ವಜನಿಕರು ದುಪ್ಪಟ್ಟು ತೆರಿಗೆ ಇರುವುದು ಕಡಿಮೆಯಾಗುವುದೆಂಬ ನಿರೀಕ್ಷೆಯಲ್ಲಿ ಏಪ್ರಿಲ್ ತಿಂಗಳವರೆಗೆ ಯಾರೂ ಕೂಡ ನಗರಸಭೆಯತ್ತ ತಿರುಗಿ ನೋಡಿರಲಿಲ್ಲ. ಇನ್ನು ಸರ್ಕಾರ ಅವಧಿಯನ್ನು ಮೇ 10ರವರೆಗೆ ನಿಗದಿಪಡಿಸಿದ ಬೆನ್ನಲ್ಲೇ ಏಕಾಏಕಿ ಎಲ್ಲ ಸಾರ್ವಜನಿಕರು ಕೂಡ ಖಾತೆದಾರರು ನಗರಸಭಾ ಕಚೇರಿಗೆ ಆಗಮಿಸಿದ ಹಿನ್ನೆಲೆಯಲ್ಲಿ ಇಲ್ಲಿ ಕೆಲಸದ ಒತ್ತಡವೂ ಹೆಚ್ಚಾಯಿತು. ಹಾಗೆಯೇ ನಗರಸಭೆ ಕಟ್ಟಡ ಪುರಾತನವಾದ ಶಿಥಿಲಗೊಂಡಿದ್ದು ಇಲ್ಲಿ ವಿದ್ಯುತ್ ವ್ಯವಸ್ಥೆಯು ಸಮರ್ಪಕವಾಗಿಲ್ಲ. ಆ ನಿಟ್ಟಿನಲ್ಲಿ ವಿದ್ಯುತ್ ಆಗಾಗ್ಗೆ ಕೈಕೊಡುತ್ತಿದ್ದು ವೈರಿಂಗ್ ವ್ಯವಸ್ಥೆಯನ್ನು ಸರಿಪಡಿಸಲು ಸ್ವಲ್ಪ ಸಮಯ ತೆಗೆದುಕೊಂಡ ನಿಟ್ಟಿನಲ್ಲಿ ಸ್ವಲ್ಪ ವಿಳಂಬವಾಗಿದೆ ಅಷ್ಟೇ ಹೊರತು ಯಾವುದೇ ರೀತಿಯ ತೊಂದರೆಯುಂಟಾಗಿಲ್ಲ. ಮೂಲಭೂತ ಸೌಕರ್ಯಗಳ ನೀರು, ಶೌಚಾಲಯದ ವ್ಯವಸ್ಥೆ ಹಾಗೆ ಮಾಹಿತಿ ಕೇಂದ್ರವನ್ನು ಕೂಡ ತೆರೆದಿದ್ದು 5 ಮೇಜುಗಳಲ್ಲಿ ಬಿ ಖಾತೆ ಅಭಿಯಾನವನ್ನು ಪ್ರಾರಂಭಿಸಿದ್ದೇವೆ. ಗರ್ಭಿಣಿ ಸ್ತ್ರೀಯರಿಗೆ, ಹಿರಿಯ ನಾಗರಿಕರಿಗೆ, ವಿಕಲಚೇತನರಿಗೆ ಪ್ರತ್ಯೇಕವಾದ ಮೇಜನ್ನು ವ್ಯವಸ್ಥೆ ಮಾಡಿದ್ದು ಸಾರ್ವಜನಿಕರು ಇದರ ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಅಧ್ಯಕ್ಷರು ಸ್ಪಷ್ಟೀಕರಿಸಿದ್ದಾರೆ. ನೀವು ಭತ್ತ ನೋಡ್ಕೊಂಡ್ ಬಂದಿರ್ಬೇಕು. ಕ್ಯಾನ್ ಅಲ್ಲಿ ನೀರು ಇಟ್ಟಿದ್ದಾರೆ, ನೀರಿನ ವ್ಯವಸ್ಥೆ ಇದೆ, ಜನಗಳಿಗೆ ನೀರು ಬೇಕಾದ್ರೆ ಕೊಡ್ತಾರೆ. ನಮ್ಮ ಡಿ ಗ್ರೂಪ್ 4 ಜನ ಇದ್ದಾರೆ, ಅದರಲ್ಲಿ 2 ಹೆಂಗಸಿದ್ದಾರೆ, 2 ಜೆಂಟ್ಸ್ ಇದ್ದಾರೆ. ಏನಾದ್ರು ಮಾಹಿತಿ ಬೇಕಾದ್ರೆ, ನೀರು ಬೇಕಾದ್ರೆ, ಇಲ್ಲ ಟಾಯ್ಲೆಟ್ ವ್ಯವಸ್ಥೆ ಇದೆ ಏನಾದ್ರು ಕೇಳಿದ್ರೆ ಅವರೇ ಕರ್ಕೊಂಡೋಗಿ ಅವರಿಗೆ ಅದನ್ನ ತೋರಿಸ್ತಾರೆ. ಆಮೇಲೆ ನೀವು ಹೇಳಿದ್ರಿ ಈಗ ಟೈಮಿಂಗ್ಸ್ ಏನಿದೆ ಅಂತ. ನಾವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬಿ ಖಾತಾ ಅಂತ ಬಿಟ್ಟಾಗ, ನಮ್ಮ ಸರ್ಕಾರದವ್ರು ಬಿಟ್ಟಾಗ ಅವ್ರಿಗೆ ನಾವು ಪ್ರತಿ ಮನೆಗೂ ಫಸ್ಟ್ 4,000 ಪಾಂಪ್ಲೆಟ್ ಹೊಡ್ಸಿದ್ವಿ. ಸಾಕಾಗಲ್ಲ ಅಂತೇಳಿ ಮತ್ತೆ ನಾವು ಆ ಸೆಷನ್ ಅವ್ರಿಗೆ ಹೇಳಿ ಮತ್ತೆ 6,000 ಪಾಂಪ್ಲೆಟ್ ಹೊಡಿಸಿ ಪ್ರತಿ ಮನೆಗೆ ಪೇಪರ್ ಮುಖಾಂತರ ಮನೆಯವ್ರಿಗೂ ತಲುಪೋಗೆ ಮಾಡಿದ್ವಿ. ಅದಲ್ಲದೆ ಆಟೋದಲ್ಲೂ ಅನೌನ್ಸ್ ಮಾಡಿದ್ವಿ. ಪ್ರತಿ ವಾರ್ಡ್ಗೂ ಆಟೋದಲ್ಲಿ ಅನೌನ್ಸ್ ಮಾಡಿ ಬಿ ಖಾತೆ ಬಿಟ್ಟಿದ್ವಿ, ಬಂದ್ ಮಾಡಿಸ್ಕೊಳ್ಳಿ ಅಂತ ಸರ್ಕಾರದವರು ಮಾಹಿತಿ ಕೊಟ್ಟಂಗೆ ಏಪ್ರಿಲ್ 10ನೇ ತಾರೀಕುವರೆಗೂ ಅಂತ ಹೇಳಿದ್ವಿ. ಈಗ ಮೇ 10ವರೆಗೂ ಅಂತೇಳಿ ಎಕ್ಸ್ಟೆಂಡ್ ಮಾಡಿದ್ದಾರೆ. ಈ ಮೇ 10 ಎಕ್ಸ್ಟೆಂಡ್ ಆಗ್ಬೋದು, ಇಲ್ಲ ಅಲ್ಲಿಗೆ ಸ್ಟಾಪ್ ಮಾಡ್ಬೋದು, ಅದೇ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಅವ್ರು ಎಕ್ಸ್ಟೆಂಡ್ ಮಾಡಿದ್ರೆ ಇನ್ನೂ ಅನುಕೂಲ ಆಗುತ್ತೆ. ಯಾಕಂದ್ರೆ ಜನಗಳು ತುಂಬಾ ಗೊಂದಲ ಇದ್ದಾರೆ. ಇವ್ರು ಏಪ್ರಿಲ್ ಅಲ್ಲಿ ಏನು 5% ಕಮ್ಮಿ ಮಾಡ್ತೀವಿ ಟ್ಯಾಕ್ಸ್ ಕಟ್ಟೋದಲ್ಲಿ ಅಂತ ಏನ್ ಹೇಳಿದ್ರು, ಎಲ್ಲ ಏಪ್ರಿಲ್ಗೆ ವೆಯ್ಟ್ ಮಾಡಿ ಈಗ ಏಪ್ರಿಲ್ ಮಂತ್ ಬಂದ್ಮೇಲೆ ಜನಗಳು ಜಾಸ್ತಿ ಆಗಿದ್ದಾರೆ. ಜನ ಜಾಸ್ತಿ ಆಗಿರೋದ್ರಿಂದ ನಮ್ಮಲ್ಲಿ ಆಪರೇಟ್ರು ಇದ್ದಿದ್ದು 3 ಜನ, ಈಗ 5 ಜನ ಮಾಡಿದೀವಿ. ಈಗ ನೀವ್ ಹೇಳಿದ್ರಿ ವಯಸ್ಸಾದವ್ರು ಬರ್ತಾರೆ, ಹೆಂಗಸರು ಬರ್ತಾರೆ ಅಂತ. ಈಗ 5 ಜನದ 4 ಜನದಲ್ಲಿ ಸಾರ್ವಜನಿಕರು ಬಿಟ್ಟು ಇನ್ನ ಒಬ್ಬರನ್ನ ಯಾರು ಪ್ರೆಗ್ನೆಂಟ್ ಲೇಡಿ ಬರ್ತಾರೆ, ವಯಸ್ಸಾಗಿರೋ ಅಜ್ಜಿ ಆಗ್ಲಿ, ತಾತ ಆಗ್ಲಿ, ಹೀಗೆ ಕೈಯಲ್ಲಿ ಆಗದಿರು ಹ್ಯಾಂಡಿಕ್ಯಾಪ್ಸ್ ಅವ್ರಿಗೆ ಅಂತೇಳಿ ಒಬ್ಬರನ್ನ ಸಪ್ರೇಟ್ ಆಗಿ ಇಟ್ಟಿದ್ದೀವಿ. ನಮ್ ಡಿ ಗ್ರೂಪ್ ಅವ್ರು ಯಾರೇ ವಯಸ್ಸಾದವರು, ಪ್ರೆಗ್ನೆನ್ಸಿ ಇಂಥವ್ರು ನೋಡಿದವ್ರನ್ನ ಅವ್ರನ್ನ ಸಪ್ರೇಟ್ ಆಗಿ ಕರೆದು ಮಾತಾಡಿಸಿ ಕರ್ಕೊಂಡೋಗಿ ಅಲ್ಲಿ ಬಿಡೋ ಅಂತ ವ್ಯವಸ್ಥೆನ ಮಾಡಿದೀವಿ ಅವ್ರಿಗೆ. ಈಗಾಗಲೇ ಏನು ಈ ಖಾತೆ ಮಾಡಿದ್ರು ಕೂಡ ಅವರು ಕೂಡ ಮಾಡ್ಕೊಳ್ಬೇಕು, ಟ್ಯಾಕ್ಸ್ ಕಟ್ಟಬೇಕು, ಅವ್ರು ಬದಲಾಗಿ ಟ್ಯಾಕ್ಸ್ ಈಗ ಡಬಲ್ ಟ್ಯಾಕ್ಸ್ ಏನ್ ಕಟ್ಬೇಕು ಅಂತಿದೆ, ನಾವು ಹೊಸಕೋಟೆಯಲ್ಲಿ ನಮ್ಮ ನಗರಸಭೆಯಲ್ಲಿ ಫಿಕ್ಸ್ ಮಾಡಿರುವಂತದ್ದಲ್ಲ ಇದು ಸರ್ಕಾರದಿಂದ. ಯಾರು ಈಗ ಬಿ ಖಾತೆ ಮಾಡಿಸ್ಕೊಳ್ತೀವಿ ಅವರು ಡಬಲ್ ಟ್ಯಾಕ್ಸ್ ಕಟ್ಟಿ ನೀವು ಬಿ ಖಾತೆನ ತಗೊಳ್ಳಿ ಅನ್ನೋ ಮಾಹಿತಿ ಸರ್ಕಾರದಿಂದ ಬಂದಿದ್ದು. ಹಾಗಾಗಿ ಸರ್ಕಾರದ ಹೇಳದ್ಮೇಲೆ ನಾವು ಡಬಲ್ ಟ್ಯಾಕ್ಸ್ ಕಟ್ಕೊಳ್ಳೇಬೇಕಲ್ಲ. ಲಾಗಿನ್ ಬಿಟ್ಟಿರೋದೇ ಹಾಗೆ. ನಾವು ಸಿಂಗಲ್ ಟ್ಯಾಕ್ಸ್ ಕಟ್ತೀವಿ ಅಂದ್ರೆ ತಗೊಳ್ಳೋದೇ ಇಲ್ಲ. ಅವ್ರ ಜಾಗ ಎಷ್ಟಿರುತ್ತೆ, ಖಾಲಿ ಸೈಟ್ ಇರುತ್ತೆ, ಬಿಲ್ಡಿಂಗ್ ಇರುತ್ತೆ, ಅದ್ರ ತಕ್ಕಾಗಿ ನಾವು ಟ್ಯಾಕ್ಸ್ ಹಾಕೊಡ್ತೀವಿ ಹೊರತು ಎಕ್ಸ್ಟ್ರಾ ಹಾಕಕ್ ಆಗೋದೇ ಇಲ್ಲ. ಇಲ್ಲಿ ಯಾರು ಬೈ ಹ್ಯಾಂಡ್ ತಗೊಳ್ತಾ ಇಲ್ಲ, ಎಲ್ಲರಿಗೂ ಚಾನಲ್ ಹಾಕೊಡ್ತಿದ್ವಿ. ಪ್ರತಿಯೊಬ್ರು ಬ್ಯಾಂಕಿಗೆ ಹೋಗಿ ಕಟ್ ಬರ್ತಾ ಇದ್ದಾರೆ ಅಂದಾಗ ಹೆಚ್ಚಿಗೆ ತಗೊಳ್ತಿದ್ದಾರೆ ಅಂತ ಹೇಳೋ ಅನಿವಾರ್ಯನೇ ಬರೋದಿಲ್ಲ ಅಲ್ವಾ. ಪಾಲಿಸ್ತಾ ಇದೀವಿ. ಇನ್ನು ಸರ್ಕಾರಕ್ಕೆ ನಮ್ ಕಡೆಯಿಂದ ಮಾಹಿತಿ ಏನಂದ್ರೆ, ಈಗ ಮೇ 10ವರೆಗೂ ಅಂತಿದೆ, ಇನ್ನ 1 ತಿಂಗಳು ಎಕ್ಸ್ಟೆಂಡ್ ಮಾಡಿದ್ರೆ ಒಳ್ಳೇದಾಗುತ್ತೆ. ಯಾಕಂದ್ರೆ ಎಲ್ಲರೂ ಏಪ್ರಿಲ್ ಏನೋ ಕಮ್ಮಿ ಮಾಡ್ತಾರೆ ಅಂತ ಹೇಳಿ ಆ ಏಪ್ರಿಲ್ ಬರೋವರೆಗೂ ಜನ ಕಾಯ್ತಾ ಇದ್ರು. ಏಪ್ರಿಲ್ ಬಂದಾಗ ಏನಾಗಿದೆ, ಒಟ್ಟಿಗೆ ಎಲ್ಲ ಮುಗಿಬಿದ್ದಿದ್ದಾರೆ. ಹಾಗಾಗಿ ಜನ ಜಾಸ್ತಿ ಆಗಿದ್ದಾರೆ. ಇನ್ನೂ 1 ಮಂತ್ ಎಕ್ಸ್ಟೆಂಡ್ ಮಾಡಿದ್ರೆ ಒಳ್ಳೇದಾಗುತ್ತೆ, ಜನಗ ಅನುಕೂಲ ಆಗುತ್ತೆ ಅಂತ ಕೇಳ್ತೀನಿ. ಆಮೇಲೆ ನೀವ್ ಹೇಳಿದ್ರಿ ಕರೆಂಟ್, ಎಲೆಕ್ಟ್ರಿಕ್ ಇಲ್ಲ ಅಂತ. ಈಗ ನಮ್ಮ ಮನೇಲೂ ನಮ್ಗೆ ಕರೆಂಟ್ ಇಲ್ಲ ಅಂದ್ರೆ ನಾವು ಕರೆಂಟ್ ಬರೋರು ಕಾಯ್ತೀವಲ್ಲ ಅಲ್ವಾ. ಇದು ಕರೆಂಟ್ ನಾವು ತೆಗಿಯೋದಲ್ಲ. ಡಬಲ್ ಕಾಲ್ ಮಾಡಿದ್ವಿ, ಅವರು ಲೈನ್ ಮ್ಯಾನ್ ಕರ್ಸಿದ್ರು. ಓವರ್ ಯಾವಾಗ ನಾವು 3 ಜನ ಸಿಸ್ಟಮ್ ಇಟ್ಕೊಂಡು ಕೆಲಸ ಮಾಡ್ತಿದ್ವಿ. ಜನ ಜಾಸ್ತಿ ಆಗಿದೆ, 5 ಜನ ಇದ್ವಿ, ಓವರ್ಲೋಡ್ ಆಗಿದೆ, ವೈರ್ ಸುಟ್ಟೋಗಿದೆ. ಈಗ ತಕ್ಷಣ 15 ಮಿನಿಟ್ಸ್ ಅಲ್ಲಿ ಕರೆಂಟ್ ಹೋಗಿ 15 ಮಿನಿಟ್ಸ್ ಅಲ್ಲಿ ಲೈನ್ ಮ್ಯಾನ್ ಕರ್ಸಿ, ಎಲೆಕ್ಟ್ರಿಕ್ ಅವ್ರನ್ನ ಕರ್ಸಿ ರೆಡಿ ಮಾಡ್ಕೊಡ್ತೀವಿ. ಆಲ್ರೆಡಿ ಕರೆಂಟ್ ಬಂದಿದೆ. ಈಗ 5-10 ನಿಮಿಷ ಅಂದಾಗ ಅಡ್ಜಸ್ಟ್ ಮಾಡ್ಕೊಬೇಕು ಸಾರ್ವಜನಿಕರು ಅಲ್ವಾ. ರಜದಲ್ಲೂ ಇವನ್ ಸಂಡೇ ಸಹ ನಮ್ಗೆ ಈಗ ಹೊಸದಾಗ ಆಗೋ ಬಂದಿದ್ದಾರೆ ತ್ಯಾಗರಾಜ್ ಅಂತೇಳಿ. ಅವರು ಸಹ 8 ಗಂಟೆವರೆಗೂ ಇದ್ದು ಯಾರೇ ಜನ ಬಂದ್ರು ಅವ್ರಿಗೆ ಪ್ರತಿಕ್ರಿಯಿಸಿ ಅವ್ರಿಗೆ ಸ್ಪಂದಿಸಿ ಅವ್ರ ಕೆಲಸ ಮಾಡ್ಕೊಡ್ತಿದ್ದಾರೆ. ಇವನ್ ಹೆವಿ ಲೋಡ್ ಜನ ಜಾಸ್ತಿ ಬರೋದ್ರಿಂದ ಸಂಡೇನೂ ಸಹ ಬಂದು ಕೆಲಸ ಮಾಡ್ತಿದ್ದಾರೆ ವರ್ಕರ್ಸ್.
ಈಗ ಸೆಕೆಂಡ್ ಸ್ಯಾಟರ್ಡೆ ಇತ್ತು, ಫೋರ್ತ್ ಸ್ಯಾಟರ್ಡೆ ಇತ್ತು. ಅವತ್ತು ಅಷ್ಟೇ ನಮ್ಮ ವರ್ಕರ್ಸ್ ಯಾರು ರಜಾ ಹಾಕಿಲ್ಲ. ಅವತ್ತು ಬಂದು ವರ್ಕ್ ಲೋಡ್ ಜಾಸ್ತಿ ಇದೆ, ಜನಗಳ ಅನುಕೂಲ ಆಗಲಿ ಅಂತ ರಜಾ ತಗೊಳ್ದಿರ ಫೋರ್ತ್ ಸ್ಯಾಟರ್ಡೆ ಬಂದು ಕೆಲಸ ಮಾಡಿದ್ದಾರೆ. ಸರ್, ಈಗ ನಮ್ಮ ನಗರಸಭೆ ಕಟ್ಟಡ ಏನಿದೆ ತುಂಬಾ ಪುರಾತನವಾದದ್ದು, ಹಳೆಯ ಕಟ್ಟಡ ಇದೆ. ಹಾಗಾಗಿ ಆಗ ಮಾಡಿದ ವೈರಿಂಗ್ ಆಗಿ ಈಗ ಪ್ಲಂಬಿಂಗ್ ಆಗಲಿಲ್ಲ, ಅವಾಗ ಆಗಿದ್ದು. ಆದ್ರೂ ನಮ್ಗೆ ಅನುಕೂಲ ಆದಂಗೆ ಮಾಡ್ಕೊಂಡಿದೀವಿ. ಈಗ ವೈರಿಂಗ್ ಸುಟ್ಟೋಗಿರೋದ್ರಿಂದ ಸ್ವಲ್ಪ ಸಮಸ್ಯೆ, ಕರೆಂಟಿನ ಸಮಸ್ಯೆ ಏನು ಒಂದು 10-15 ನಿಮಿಷ ಸಮಸ್ಯೆ ಇತ್ತು, ತರಿಸಿ ರೆಡಿ ಮಾಡಿಸಿದೀವಿ. ಈಗ ಪುರಾತನ ಕಟ್ಟಡದಿಂದ ಸಮಸ್ಯೆ ಇದ್ದೇ ಇರುತ್ತೆ. ಹಾಗಾಗಿ ಈಗ ನಮ್ಮ ನಗರಸಭೆಯಲ್ಲಿ ಈಗ ನಾವು ಹೊಸ ಕಟ್ಟಡವನ್ನ ಒಂದು ನಿರ್ಮಿಸ್ತಾ ಇದ್ದೀವಿ. ಈ ಕಟ್ಟಡ ಈಗ ನಮ್ಮ ನಗರಸಭೆ ಮುಂದೆನೆ ಈ ಕಟ್ಟಡ ಆಗ್ತಾ ಇದೆ. ಈಗ MLA ಸರ್ಗೂ ಹೇಳಿದ್ದೀವಿ, ಆಮೇಲೆ DC ಸರ್ಗೂ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ಆದಷ್ಟು ಬೇಗ ನಮಗೆ ಆದಷ್ಟು ಈ ವರ್ಷದಲ್ಲೇನೆ ಈ ಕಟ್ಟಡನ ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ. ನಮ್ಮ ನಗರಸಭೆಯಿಂದ ಎಲ್ಲಾ ಸದಸ್ಯರು ಹೇಳಿದ್ದೀವಿ, ಇದು ಉದ್ಘಾಟನೆ ಮಾಡ್ಕೊಡಿ ಅಂತ. ಆದಷ್ಟು ಬೇಗ ಓಪನ್ ಮಾಡ್ತೀವಿ. ಕಟ್ಟಡ ಹಳೇದಾಗಿರೋದ್ರಿಂದ ಸಮಸ್ಯೆ ಇದೆ. ಈಗ ಕರೆಂಟ್ ಏನ್ ಹೇಳಿದ್ರಿ ನೀವು, ಇಷ್ಟು ದಿವಸ ಈ ಸಮಸ್ಯೆ ಇಲ್ಲ, ಇವತ್ತು ಸಮಸ್ಯೆ ಬಂದ್ರೆ ಹಾಗಾಗಿ ಆದಷ್ಟು ಈಗ ಘಟನಾಂತರ ಮಂಜೂರಾತಿ ತಗೊಂಡ್ ಬಂದು ಈಗ ನಾವು ಜನರೇಟರ್ನ ತರಿಸ್ಬೇಕು ಅಂತಿದ್ದೀವಿ. ಇನ್ನೊಂದು 2-3 ಡೇಸ್ ಜನರೇಟರ್ ತರಿಸಿ ಅದನ್ನ ವ್ಯವಸ್ಥೆ ಸಹ ಮಾಡ್ತಾ ಇದ್ದೀವಿ.